ನಮಸ್ತೆ ಎಲ್ಲರಿಗೂ. ನಾನು ಸುನೀತಾ ಎಸ್ ಗುಡೂರ್. ನಿನ್ನೆ ಹಾಗೂ ಮೊನ್ನೆ ನಾವು ನೋಡಿದ್ದೇನು ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫೆನ್ಸ್ ಮೆಕ್ಯಾನಿಸಮ್ಸು, ಮತ್ತು ಅದರಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಅಂದರೆ ಏನು ಅನ್ನೋದನ್ನು ನೋಡಿದ್ವಿ. ಮತ್ತು ಈ ಡಿಫೆನ್ಸ್ ಮೆಕ್ಯಾನಿಸಮ್ ಮನುಷ್ಯನಿಗೆ ಬೇಕಾ ಬೇಡವಾ ಅನ್ನೋದನ್ನು ನೋಡಿದ್ವಿ. ಹಾಗೆ ಇವತ್ತು ನೋಡೋಣ ಡಿನಯಲ್ ಅಥವಾ ನಿರಾಕರಣೆ ಅನ್ನೋದ್ರ ಬಗ್ಗೆ. ನಿರಾಕರಣೆ ಅಥವಾ ಡಿನಯಲ್ಲು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ಆದರೆ ಇದು ಕೆಲವೊಂದು ಸಮಯದಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ಕೊಳ್ಳುತ್ತೆ ಒಬ್ಬ ಮನುಷ್ಯನಲ್ಲಿ. ಅದು ಯಾವಾಗ ಅಂತಂದರೆ, ರಿಯಾಲಿಟಿ ಇರೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳದೇ ಇದ್ದಾಗ ಅದು ಡಿನಯಲ್ ಅಂತ ದೊಡ್ಡದಾಗಿ ಸೈಕಾಲಜಿನಲ್ಲಿ ಕಾಣುತ್ತೆ ಅದು. ಸೊ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಒಬ್ಬ ಮನುಷ್ಯನಿಗೆ ಯಾವುದಾದ್ರೂ ಒಂದು ಸೀರಿಯಸ್ ಡಿಸೀಸು ಡಯಾಗ್ನಸ್ ಆಗಿರುತ್ತೆ. ಬಟ್ ಆ ಡಿಸೀಸ್ನ ಅವರು ಒಪ್ಕೊಳ್ತಾನೇ ಇರೋದಿಲ್ಲ, ಆಗಿದೆ, ಆಮೇಲೆ ಅದಕ್ಕೆ ಟ್ರೀಟ್ಮೆಂಟು ತೊಗೊಳಕ್ಕೆ ಇಷ್ಟಪಡ್ತಾ ಇರೋದಿಲ್ಲ. ಇದು ಒಂದು ನಿರಾಕರಣೆ ಅಥವಾ ಡಿನಯಲ್ ಅಂತ. ಥ್ಯಾಂಕ್ ಯು.